ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ನಾನು ಮಧುರಾ ಕನ್ನಡ ಕುವರ ರೀಲೋಡ್ ಚಾನಲ್ ಇಂದ ಇವತ್ತು ಒಂದು ಒಳ್ಳೆಯ ಸೇಲ್ ಬಿಲ್ಡಿಂಗ್ ಪ್ರಾಪರ್ಟಿಯನ್ನು ನೋಡೋಣ. ಈ ಪ್ರಾಪರ್ಟಿ ಲೊಕೇಟೆಡ್ ಆಗಿರೋದು ಕೆರೆಗುಡ್ಡದಲ್ಲಿ ಎನ್ನುವಂತಹ ಏರಿಯಾದಲ್ಲಿ, ಬೆಂಗಳೂರಿನಲ್ಲಿ ಕೆರೆಗುಡ್ಡದಲ್ಲಿ ಎನ್ನುವಂತಹ ಏರಿಯಾದಲ್ಲಿ ನೀವು ಗೂಗಲ್ ಮಾಡಿ ತಿಳ್ಕೊಳ್ಬಹುದು. ಇನ್ನು ವೆರಿ ನಿಯರ್ ಟು ಎಲ್ಲಿ ಅಂದ್ರೆ ತುಮಕೂರು ಬೆಂಗಳೂರು ಹೈವೇ ಏನಿದೆ ಅದಕ್ಕೆ ಹತ್ರ ಆಗುತ್ತೆ. ಹೆಸರುಘಟ್ಟ ಮೇನ್ ರೋಡ್ಗೆ ಹತ್ರ ಆಗುತ್ತೆ. ಸುಮಾರು ಒಂದು 2.5 ಕಿಲೋಮೀಟರ್ ಆಗುತ್ತೆ ಹೆಸರುಘಟ್ಟ ಮೇನ್ ರೋಡಿಂದ. ಒಂದು 3 ಕಿಲೋಮೀಟರ್ ಆಗುತ್ತೆ ತುಮಕೂರು ಬೆಂಗಳೂರು ಹೈವೇ ಇಂದ. ಅಷ್ಟೇ ಅಲ್ಲ, ಮೆಟ್ರೋ ಕನೆಕ್ಟಿವಿಟಿ ಸಿಗುತ್ತೆ ನಿಮಗೆ. 1-1.5-2 ಕಿಲೋಮೀಟರ್ ಅಲ್ಲಿ ನಿಮಗೆ ಚಿಕ್ಕಬಿದ್ರಕಲ್ಲು ಮೆಟ್ರೋ ಸ್ಟೇಷನ್ ಸಿಗುತ್ತೆ. ಇನ್ನು 3 ಕಿಲೋಮೀಟರ್ ಅಲ್ಲಿ ನಿಮಗೆ ನಾಗಸಂದ್ರ ಮೆಟ್ರೋ ಸ್ಟೇಷನ್ ಸಿಗುತ್ತೆ. ಹತ್ತಿರದ ಲೊಕ್ಯಾಲಿಟಿ ಬಗ್ಗೆ ತಿಳಿಸಬೇಕು ಅಂದ್ರೆ ನಿಮಗೆ ಸಪ್ತಗಿರಿ ಎಂಜಿನಿಯರಿಂಗ್ ಕಾಲೇಜ್ ಹತ್ರ ಆಗುತ್ತೆ, ಸಪ್ತಗಿರಿ ಹಾಸ್ಪಿಟಲ್ ಕೂಡ ಹತ್ರ ಆಗುತ್ತೆ, ಸೌಂದರ್ಯ ಕಾಲೇಜ್ ಹತ್ರ ಆಗುತ್ತೆ. ಇನ್ನು ಆಚಾರ್ಯ ಇನ್ಸ್ಟಿಟ್ಯೂಟ್ ಏನಿದೆ ಅದು ಕೂಡ ಈ ಒಂದು ಮನೆಗೆ ಹತ್ರ ಆಗುತ್ತೆ. ಇನ್ನು ಪ್ರೆಸ್ಟೀಜ್ ಜಿಂದಾ ಸಿಟಿ ಅಪಾರ್ಟ್ಮೆಂಟ್ ಏನಿದೆ ಅದಕ್ಕೂ ಕೂಡ ಅದರ ಬ್ಯಾಕ್ ಸೈಡ್ ಏರಿಯಾ ಏನು ಬರುತ್ತೆ, ಮಯಣ್ಣ ಲೇಔಟು, ಕೆರೆಗುಡ್ಡಳ್ಳಿ, ಇದೆಲ್ಲ ಆ ಸರೌಂಡಿಂಗ್ ಬರುವಂತಹ ಏರಿಯಾ, ಅಲ್ಲೇ ಇರುವಂತಹ ಪ್ರಾಪರ್ಟಿ. ಇದು 1 ಕೋಟಿಯ ಒಳಗಡೆಯ ಪ್ರಾಪರ್ಟಿಯನ್ನು ನೋಡ್ತಾ ಇದ್ದೀರಾ ಅಂದ್ರೆ ನಿಮಗೆ ಹೇಳಿ ಮಾಡಿಸಿದಂತಹ ಪ್ರಾಪರ್ಟಿ. ಬನ್ನಿ ಪ್ರಾಪರ್ಟಿಯನ್ನು ನೋಡ್ಕೊಂಡ್ ಬರೋಣ. ಇನ್ನು ಕಿರ್ಲೋಸ್ಕರ್ ಲೇಔಟ್ ಅಂತ ಒಂದು ಫೇಮಸ್ ಆದಂತಹ ಲೇಔಟ್ ಇದೆ. ನೀವು ಗೂಗಲ್ ಮಾಡಿದ್ರೆ, ನೀವು ಗೂಗಲ್ ಮ್ಯಾಪಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಇದರ ಲೊಕ್ಯಾಲಿಟಿಯನ್ನು ತಿಳ್ಕೊಳ್ಬಹುದು. ಇನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ರಾಪರ್ಟಿ ಲೊಕೇಶನ್ ಸಿಗುತ್ತೆ. ಕಂಪ್ಲೀಟ್ ಡೆವಲಪ್ಮೆಂಟ್ ಆಗಿರುವಂತಹ ಏರಿಯಾ. ಡೈರೆಕ್ಟ್ ಆಗಿ ಓನರ್ ಇಂದ ಸಿಗ್ತಾ ಇದೆ. ಹೌದು, ಯಾವುದೇ ಮಧ್ಯವರ್ತಿಗಳಿಲ್ಲ ಮಧ್ಯದಲ್ಲಿ. ನೀವು ಡೈರೆಕ್ಟ್ ಓನರ್ನ ಕಾಂಟ್ಯಾಕ್ಟ್ ಮಾಡಬಹುದು. ಸ್ಕ್ರೀನ್ ಮೇಲೆ ಓನರ್ ನಂಬರ್ ಬರ್ತಾ ಇದೆ, ಅಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಡೈರೆಕ್ಟ್ ಪ್ರಾಪರ್ಟಿಯನ್ನ ವಿಸಿಟ್ ಮಾಡಬಹುದು ಮತ್ತು ಬೈ ಮಾಡಬಹುದು. ಇನ್ನು ಮನೆಯನ್ನ ನೋಡುವುದಾದ್ರೆ ಮನೆ ಎದುರುಗಡೆ ನಿಮಗೆ 20 ಫೀಟ್ ನಷ್ಟು ದೊಡ್ಡದಾದಂತಹ ರೋಡ್ ಬರ್ತಾ ಇದೆ. ಸೈಟಲ್ ಏರಿಯಾ ಬಂದು 20/40 ಬರ್ತದೆ. ಹೌದು, 800 ಸ್ಕ್ವೇರ್ ಫೀಟ್ ಸೈಟಲ್ ಏರಿಯಾ ಇರುವಂತಹ ಪ್ರಾಪರ್ಟಿ ಇದು. ಈಸ್ಟ್ ಫೇಸಿಂಗ್ ಬರ್ತಾ ಇದೆ. ಕಂಪ್ಲೀಟ್ ಆಗಿ ನೀವು ಕನ್ಸ್ಟ್ರಕ್ಷನ್ ನೋಡಬಹುದು. ಫ್ರಂಟ್ ಎಲಿವೇಶನ್ ತೋರಿಸ್ತಾ ಇದ್ದೀನಿ. ಎಲಿವೇಶನ್ ನಲ್ಲಿ ನೀವು ಮೇಲ್ಗಡೆ ಪರ್ಗೋಲಾ ನೋಡಬಹುದು. ಪರ್ಗೋಲಾ ಕೆಳಗಡೆ ನೀವು PVC ಸೀಲಿಂಗ್ ನೋಡ್ತಾ ಇದ್ದೀರಾ. ಅದ್ರ ಕೆಳಗಡೆ ಇಲ್ಲಿ SS ನ ರೇಲಿಂಗ್ಸ್ ವಿತ್ ಟಫನ್ ಗ್ಲಾಸ್ ಬರ್ತಾ ಇದೆ. ಇನ್ನು ಕೆಳಗಡೆ ನಿಮ್ಗೆ ಗೇಟ್ ಬರ್ತಾ ಇದೆ. ಸೊ MS ನ ಗೇಟ್ ಬರ್ತಾ ಇದೆ. MS ನ ಗೇಟ್ ನಲ್ಲಿ ಫೆಂಡರ್ಮ್ಯಾಕ್ಸ್ ಬೋರ್ಡ್ ಅನ್ನ ಯೂಸ್ ಮಾಡಿದ್ದಾರೆ. ನೀವು ಸೈಡ್ ಅಲ್ಲಿ ನೋಡಬಹುದು ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ನ ಯೂಸ್ ಮಾಡಿದ್ದಾರೆ. ಇನ್ನು ಕಾಂಪೌಂಡ್ ಏರಿಯಾ ಬರ್ತಾ ಇದೆ. ಅಲ್ಲಿ ಮೇಲ್ಗಡೆ ನೀವು ಟೆಕ್ಸ್ಚರ್ ಪೇಂಟ್ ಅನ್ನ ನೋಡಬಹುದು. ಗ್ರೇ ಬ್ಯಾಂಡ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಲೇಟೆಸ್ಟ್ ಡಿಸೈನ್ ಅಲ್ಲಿ ಕಂಪ್ಲೀಟ್ ಆಗಿ ಎಲಿವೇಶನ್ ನ ಕ್ರಿಯೇಟ್ ಮಾಡಿದ್ದಾರೆ. ಇದು ಡೆಡ್ ಎಂಡ್ ಅಲ್ಲಿ ಇರುವಂತಹ ಪ್ರಾಪರ್ಟಿ. ಸೊ ಮುಂದೆ ನೀವು ಕಾರ್ ನಿಲ್ಸ್ಕೊಳ್ಬಹುದು, ಅದಕ್ಕೂ ಆಪ್ಷನ್ ಸಿಗುತ್ತೆ. ರೋಡ್ ಚಿಕ್ಕದು ಅಂತ ಇದು ಮಾಡಬೇಕಾಗಿಲ್ಲ. ಡೆಡ್ ಎಂಡ್ ಆಗಿರೋದ್ರಿಂದ ಸಾಕಷ್ಟು ಅನುಕೂಲ ಸಿಗುತ್ತೆ. ಮತ್ತೆ ಹೆಚ್ಚು ಗಾಡಿಗಳು ಓಡಾಡುವಂತಹ ರೋಡ್ ಅಲ್ಲ. ಸೊ ನಿಮ್ಗೆ ಆರಾಮಾಗಿ ಪ್ರೈವೇಸಿ ಕೂಡ ಸಿಗುತ್ತೆ. ಮಕ್ಕಳು ರೋಡ್ ಮೇಲೆ ಮಾಡ್ತಿದ್ದಾರೆ ಅಂದ್ರೆ ನೀವು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇರೋದಿಲ್ಲ ಜಾಸ್ತಿ. ಪಾರ್ಕಿಂಗ್ ನೋಡೋದಾದ್ರೆ ಇಲ್ಲಿ ನೀವು ಒಂದು ಕಾರನ್ನ ಆರಾಮಾಗಿ ಪಾರ್ಕ್ ಮಾಡಬಹುದು. ಒಂದು 2-3 ಬೈಕ್ ಅನ್ನ ಪಾರ್ಕ್ ಮಾಡಬಹುದು. ನಿಮ್ಗೆ ಗ್ರೌಂಡ್ ಫ್ಲೋರ್ ಅಲ್ಲಿ 1 BHK ಬರ್ತಾ ಇದೆ ರೆಂಟಲ್ ಪರ್ಪಸ್ ಗಾಗಿ. ಇಲ್ಲಿ ನೀವು ಪವರ್ ಕನೆಕ್ಷನ್ ನೋಡಬಹುದು. ಇಲ್ಲಿ ನಿಮ್ಗೆ ಮೀಟರ್ ಬೋರ್ಡ್ ಗಳನ್ನ ಕೊಟ್ಟಿದ್ದಾರೆ. ಬೋರ್ಡ್ ಗಳಿಗೆ ಬಾಕ್ಸ್ ಗಳನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಪರ್ಮನೆಂಟ್ ಪವರ್ ಕನೆಕ್ಷನ್ ಕೊಟ್ಟಿದ್ದಾರೆ. ಬಟ್ ಯಾರೇ ಮನೆ ತಗೊಳ್ಳಿ, ಒಂದು ವಿಷಯ ಏನು ಹೇಳ್ತೀನಿ ಅಂದ್ರೆ, ಪರ್ಮನೆಂಟ್ ಮಾಡಿದ್ದಾರೆ ಅನ್ನೋದಕ್ಕಿಂತ ಆದ್ರೂ ಕೂಡ ಒಂದು ಸರಿ KBಗೆ ವಿಸಿಟ್ ಮಾಡಿ ಟೆಂಪ್ರರಿ ಕನೆಕ್ಷನ್ ಕ್ಯಾನ್ಸಲ್ ಮಾಡಿಸಿದ್ದಾರೆ ಅನ್ನೋದನ್ನ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಮುಂದೆ ಅದರಿಂದ ಪೆನಾಲ್ಟಿ ಎಲ್ಲ ಬೀಳುವಂತಹ ಚಾನ್ಸಸ್ ಇರುತ್ತೆ. ಸೊ ಪರ್ಮನೆಂಟ್ ಕಲೆಕ್ಷನ್ ಕೊಟ್ಟಿದ್ದಾರೆ. ಸ್ಟೇರ್ ಕೇಸ್ ನ ಕೆಳಭಾಗದಲ್ಲಿ ನಿಮಗೆ ಸೆಂಟ್ರಲೈಸ್ಡ್ ಗ್ಯಾಸ್ ಕನೆಕ್ಷನ್ ನ ಕೊಟ್ಟಿದ್ದಾರೆ. ಅಂದ್ರೆ ಎಲ್ಲಾ ಮನೆಯ ಗ್ಯಾಸ್ ಸಿಲಿಂಡರ್ ಗಳನ್ನ ಇಲ್ಲೇ ಇಟ್ಕೊಳ್ಬಹುದು. ಸೊ ಸೇಫ್ಟಿ ಪ್ರಿಕಾಷನ್ ಅನ್ಬೋದು. ನಮ್ಮ ಬೆಂಗಳೂರಿನಲ್ಲಿ ಕಟ್ಟುವಂತಹ ಮನೆಗಳಲ್ಲಿ ಇದು ಕಾಮನ್. ಇನ್ನು ಪಾರ್ಕಿಂಗ್ ನಲ್ಲಿ ಆಂಟಿ ಸ್ಕಿಡ್ ಪಾರ್ಕಿಂಗ್ ಟೈಲ್ಸ್ ಗಳನ್ನ ಯೂಸ್ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ಬೋರ್ ಬರೋದಿಲ್ಲ. ಬಟ್ CMC ವಾಟರ್ 24 ಅವರ್ಸ್ ಇದೆ. ಹೌದು, 24/7 ನಿಮ್ಗೆ CMC ವಾಟರ್ ಬರುತ್ತೆ. ಸಂಪ್ ಕೆಪಾಸಿಟಿ ಬಂದು 12,500 ಲೀಟರ್ಸ್. ಅದು ಸಾಕಷ್ಟು ದೊಡ್ಡದಾದಂತಹ ಸಂಪ್ ಸಿಗ್ತಾ ಇದೆ. ಈ ಒಂದು ಸಂಪಲ್ಲಿ ನೋಡಬಹುದು ನೀರು ತುಂಬಿಕೊಂಡಿದೆ. ಇನ್ನು ಎಲ್ಲಾ ಕಡೆ ಸೇಫ್ಟಿ ಗ್ರಿಲ್ಸ್ ಗಳನ್ನ ಹಾಕಿದ್ದಾರೆ, ಅದನ್ನು ಕೂಡ ನೋಡಬಹುದು. ಬನ್ನಿ ನಾವು ಗ್ರೌಂಡ್ ಫ್ಲೋರ್ ಇರುವಂತಹ ಮನೆಯನ್ನ ನೋಡ್ಕೊಂಡ್ ಬರೋಣ. ಇಲ್ಲಿ ವಾಲ್ ಕ್ಲಾಡಿಂಗ್ ಗೆ ವಿಟ್ರಿಫೈಡ್ ಟೈಲ್ಸ್ ಅನ್ನ ಹಾಕಿದ್ದಾರೆ. ಮಾರ್ಬಲ್ ಫಿನಿಶ್ ಇರುವಂತಹ ವಿಟ್ರಿಫೈಡ್ ಟೈಲ್ಸ್ ಅನ್ನ ಹಾಕಿದ್ದಾರೆ. ಇನ್ನು ಡೋರ್ ನೋಡಬಹುದು. ಟೀ ಕುಡ್ನ ಡೋರ್ ಬರ್ತಾ ಇದೆ. ಸಾಕಷ್ಟು ದೊಡ್ಡದಾದಂತಹ ಡೋರ್ ಬರ್ತಾ ಇದೆ. ಯಾಕಂದ್ರೆ 2 ವಿಂಡೋ ವಿತ್ ವಿಂಡೋ ಇರುವಂತಹ ಡೋರ್ ಇದು. ಪಾರ್ಕಿಂಗ್ ನಲ್ಲೂ ನೀವು ಫಾಲ್ ಸೀಲಿಂಗ್ ಅನ್ನ ನೋಡಬಹುದು. 1 BHK ಏನಿದೆ ಅಲ್ಲ, ಇದು ಕೂಡ ಅಷ್ಟೇ ಇಂಟೀರಿಯರ್ ವರ್ಕ್ ಆಗಿದೆ. ನಿಮ್ಗೆ 1 BHK ಗೆ ಈ ಏರಿಯಾದಲ್ಲಿ 7,000 to 8,000 ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಬಿಕಾಸ್ ಒಳ್ಳೆಯ ಕನೆಕ್ಟಿವಿಟಿ ಇರೋ ಏರಿಯಾ ಆಗಿದ್ರಿಂದ ಅಕ್ಕಪಕ್ಕ ಒಳ್ಳೆ ಇಂಡಸ್ಟ್ರಿಗಳೆಲ್ಲ ಇದೆ. ಹಾಗಾಗಿ ತುಮಕೂರು ಬೆಂಗಳೂರು ಹೈವೇ ಅಂದ್ರೆ ನೀವು ಅನ್ಕೋಬಹುದು ಸಾಕಷ್ಟು ಡೆವಲಪ್ಮೆಂಟ್ ಇರುವಂತಹ ಏರಿಯಾ ಆಗಿದ್ರಿಂದ ನಿಮ್ಗೆ ಒಂದು 7,000 to 8,000 ಬಾಡಿಗೆ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಹಾಲ್ ಬರ್ತಾ ಇದೆ. ಹಾಲ್ ಅಲ್ಲಿ ನಿಮಗೆ ಟಿವಿ ಯೂನಿಟ್ ಬರ್ತಾ ಇದೆ. ಅಷ್ಟೇ ಅಲ್ಲ, ಮೇಲ್ಗಡೆ ನೀವು ಫಾಲ್ ಸೀಲಿಂಗ್ ಕೂಡ ನೋಡಬಹುದು. ದೊಡ್ಡದಾದಂತಹ ಟಿವಿ ಯೂನಿಟ್ ಕೊಟ್ಟಿದ್ದಾರೆ. ಸೊ ರೆಂಟಲ್ ಪರ್ಪಸ್ಗಾದ್ರೂ ಕೂಡ ಎಲ್ಲ ರೀತಿಯ ಫೆಸಿಲಿಟೀಸ್ ಮಾಡಿ ಕೊಟ್ಟಿದ್ದಾರೆ. ಇನ್ನು ಇಲ್ಲಿ ಹಾಲ್ ನ ಸೈಜ್ ಬಂದ್ರೆ 13/11 ಬರ್ತಾ ಇದೆ.
ಫ್ಲೋರಿಂಗಿಗೆ ಗ್ರಾನೈಟನ್ನು ಯೂಸ್ ಮಾಡಿದ್ದಾರೆ. ಸುಮಾರು 130 rupees per square feet ಆಗ್ಬೋದು. ಕಿಚನ್ನ ವಿಷಯಕ್ಕೆ ಬಂದರೆ ಕಿಚನ್ನಲ್ಲಿ ಒಂದು ವೆಂಟಿಲೇಷನ್ಗೆ ಅಂತ ಒಂದು ವಿಂಡೋವನ್ನು ಬಿಟ್ಟಿದ್ದಾರೆ. ಮೇಲ್ಗಡೆ ನೀವು ಎಲ್ ಶೇಪ್ನಲ್ಲಿ ಲಾಫ್ಟ್ಗಳನ್ನು ನೋಡಬಹುದು. ಇಲ್ಲೂ ಕೂಡ ಅಷ್ಟೇ ಇಂಟೀರಿಯರ್ ಎಲ್ಲ ಕಡೆಯೂ ಇಂಟೀರಿಯರ್ ಮಾಡಿದ್ದಾರೆ. ರೆಂಟಲ್ಲು ಓನು ಅಂತ ಹೇಳಲ್ಲ, ಎಲ್ಲ ಕಡೆ ಇಂಟೀರಿಯರ್ ಮಾಡಿದ್ದಾರೆ. ಇನ್ನು ಕಿಚನ್ ಕೌಂಟರ್ನ ಕೆಳಭಾಗದಲ್ಲೂ ಕೂಡ ನಿಮಗೆ ಸ್ಟೋರೇಜ್ ಯೂನಿಟ್ಗಳು ಬರ್ತಾ ಇದೆ. ಸ್ಟೋನ್ನ ಸಿಂಕ್ ಬರ್ತಾ ಇದೆ ಮತ್ತು 40 mm ಫಿನಿಶಿಂಗ್ ಇರುವಂತಹ ಗ್ರಾನೈಟ್ ಅನ್ನ ಇಲ್ಲಿ ಕಿಚನ್ ಕೌಂಟರ್ಗೆ ಕೊಟ್ಟಿದ್ದಾರೆ. ಸೊ ಮುಂದೆ ಬಂದ್ರೆ ಇಲ್ಲಿ ದೇವ್ರ ಮನೆ ನೋಡಬಹುದು. ದೇವ್ರ ಮನೆಗೆ ಕಂಪ್ಲೀಟ್ ಆಗಿ ಟೀ ಕುಡ್ನ ವಾಸ್ಕಲ್ ನ ತಗೊಂಡಿದ್ದಾರೆ. ಗ್ಲಾಸ್ ನ ಡೋರ್ ಬರ್ತಾ ಇದೆ. ಒಳಗಡೆ ನೀವು ವೈಟ್ ಕಲರ್ ವಿಟಿಫೈಡ್ ಟೈಲ್ಸ್ ನ ನೋಡಬಹುದು. ಮಧ್ಯದಲ್ಲಿ ಗೋಲ್ಡನ್ ಬೀಡಿಂಗ್ ಅನ್ನ ಕೊಟ್ಟಿದ್ದಾರೆ. ಕೆಳಗಡೆ ಫಾಲ್ ಸೀಲಿಂಗ್ ಅನ್ನು ಕೂಡ ಮಾಡಿದ್ದಾರೆ. ಸುಮಾರು ಒಂದು 3x4 ಅಳತೆಯ ನಿಮಗೆ ದೇವ್ರ ಮನೆ ಬರ್ತಾ ಇದೆ. ಮುಂದೆ ಬಂದರೆ ನಾವಿಲ್ಲಿ ನೋಡೋದು 1 BHK ಆಗಿದ್ದರಿಂದ ಒಂದು ಬೆಡ್ರೂಮ್ ಬರ್ತಾ ಇದೆ. ಬೆಡ್ರೂಮ್ನ ಸೈಜ್ ಬಂದು 10x12 ಅಳತೆ ಇದೆ. ಇಲ್ಲಿ ವಾರ್ಡ್ರೋಬ್ ಬರ್ತಾ ಇದೆ, ಮೇಲ್ಗಡೆ ಲಾಫ್ಟ್ ಬರ್ತಾ ಇದೆ, ಡ್ರೆಸ್ಸಿಂಗ್ ಯೂನಿಟ್ ಬರ್ತಾ ಇದೆ. ಕೆಳಗಡೆ ಫ್ಲೋರಿಂಗ್ ನಾವೇನು ಫ್ಲೋರಿಂಗ್ ನೋಡಿದ್ವಿ ಹಾಲಲ್ಲಿ ಅದೇ ಎಂಟೈರ್ ಮನೆಗೆ ಕಂಟಿನ್ಯೂ ಆಗುತ್ತೆ. ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ನಾವು ನೋಡಬಹುದು. ಮೇಲ್ಗಡೆ ನಿಮಗೆ ಹ್ಯಾಂಡಲ್ ಇರುವಂತಹ ಲಾಫ್ಟ್ಗಳು ಸಿಗ್ತಾ ಇದೆ. ವಾರ್ಡ್ರೋಬ್ನ ಒಳಭಾಗದಲ್ಲಿ ನಿಮಗೆ ಫ್ಯಾಬ್ರಿಕ್ ಫಿನಿಶ್ ಇರುವಂತಹ ಲ್ಯಾಮಿನೇಟ್ಗಳನ್ನ ಯೂಸ್ ಮಾಡಿದ್ದಾರೆ. ರೂಮ್ ಅಲ್ಲಿ ಕ್ರಾಸ್ ವೆಂಟಿಲೇಷನ್ಗೆ ಅಂತ ಒಂದು ವಿಂಡೋ ಕೂಡ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಮೇಲ್ಗಡೆ ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ. ಇನ್ನು ರೂಮ್ಗಳ ಡೋರ್ಗಳಿಗೆ ವಿಷಯಕ್ಕೆ ಬಂದ್ರೆ ಇಲ್ಲಿ ವಿನಿಯರ್ನ ಡೋರನ್ನ ಬಳಸಿದ್ದಾರೆ. ನೆಕ್ಸ್ಟ್ ಬಂದ್ರೆ ಬಾತ್ರೂಮ್ ಅಲ್ಲಿ ನಿಮಗೆ ಫ್ಲೋರಿಂಗ್ ಗೆ ಆಂಟಿಸ್ಟಿಡ್ ಟೈಲ್ಸ್ ನ ಹಾಕಿದ್ದಾರೆ. ಫಿಟ್ಟಿಂಗ್ಸ್ ಗಳನ್ನ ಜಾಗ್ವಾರ್ ನಲ್ಲಿ ಯೂಸ್ ಮಾಡಿದ್ದಾರೆ. ಸುಮಾರು ಒಂದು 4x7 ಅಳತೆಯ ಬಾತ್ರೂಮ್ ಬರ್ತಾ ಇದೆ. ನೆಕ್ಸ್ಟ್ ಸ್ಟೇರ್ ಕೇಸ್ ನ ವಿಷಯಕ್ಕೆ ಬಂದ್ರೆ 3 feet ನ ಅಳತೆ ಅಂದ್ರೆ 3 feet ನಷ್ಟು ಅಗಲ ಇರುವಂತಹ ಸ್ಟೇರ್ ಕೇಸ್ ಬರ್ತಾ ಇದೆ. ಇಲ್ಲಿ MS ನ ರೈಲಿಂಗ್ಸ್ ಗಳನ್ನ ಹಾಕಿದ್ದಾರೆ. ಓನರ್ ಹೌಸ್ ನ ವಿಷಯಕ್ಕೆ ಬಂದ್ರೆ ಮೇಲ್ಗಡೆಯಲ್ಲಿ PVC ಸೀಲಿಂಗ್ ನ ನೋಡಬಹುದು. ಇಲ್ಲೂ ಕೂಡ ಅಷ್ಟೇ ವಾಲ್ ಕ್ಲೈಡಿಂಗ್ ಆಗಿ ವಿಟಿಫೈಡ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಇಲ್ಲಿ ಎದುರುಗಡೆ ವಿಂಡೋ ಬರ್ತಾ ಇದೆ. ಇಲ್ಲಿ ಟೀ ಕುಡ್ ನ ವಿಂಡೋ ಬರ್ತಾ ಇದೆ. ಇನ್ನು ಡೋರ್ ನ ವಿಷಯಕ್ಕೆ ಬಂದ್ರೆ ಸಾಕಷ್ಟು ದೊಡ್ಡದಾದಂತಹ ಕಾರ್ವಿಂಗ್ ಇರುವಂತಹ ಡೋರ್ ಮಾಡಿದ್ದಾರೆ. ಡೋರ್ ವಾಸ್ಕಲ್ ಮತ್ತು ಡೋರ್ ಶಟರ್ ವಿಷಯಕ್ಕೆ ಬಂದ್ರೆ ಶಟರ್ ಒಂದು ಫಿನಿಶ್ ಅಲ್ಲಿ ಒಂದು ಪಾಲಿಶ್ ಅಲ್ಲಿ ಕೊಟ್ಟಿದ್ದಾರೆ ಮತ್ತು ವಾಸ್ಕಲ್ ಇನ್ನೊಂದು ಪಾಲಿಶ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಕಾಂಟ್ರಾಸ್ಟ್ ಅಲ್ಲಿ ಹೈಲೈಟೆಡ್ ಆಗಿ ಕಾಣಲಿ ಅನ್ನೋ ಕಾರಣ ನಾವು ಓನರ್ ಹೌಸ್ ನ ಒಳಗಡೆ ಬಂದ್ರೆ ಅಥವಾ ಹಾಲ್ ಅಲ್ಲಿ ಬಂದ್ರೆ ಹಾಲ್ ನಲ್ಲಿ ನೀವು ನೋಡ್ಬೇಕಾಗಿರೋದು ಫಾಲ್ ಸೀಲಿಂಗ್ ನ ತುಂಬಾನೇ ಸೂಪರ್ ಆಗಿರುವಂತಹ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಇಲ್ಲಿ ವುಡನ್ ಫಾಲ್ ಸೀಲಿಂಗ್ ಬರ್ತಾ ಇದೆ. ಮತ್ತೆ ಮೇಲ್ಗಡೆ ಇಲ್ಲಿ ಚಾರ್ಕೋಲ್ ಶೀಟ್ ಗಳನ್ನ ಬಳಸಿದ್ದಾರೆ. ಇವು ಒಂಥರ ಹೈಲೈಟೆಡ್ ಆಗಿ ಕಾಣುತ್ತೆ. ಮತ್ತೆ ಈ ಮನೆಯಲ್ಲಿ ಎಲ್ಲಾ ಕಡೆ ಈ ಡಿಸೈನರ್ ಲೈಟ್ ಗಳನ್ನು ಕೂಡ ಹಾಕಿದ್ದಾರೆ. ಸೊ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ. ಹಾಲ್ ನ ಫ್ಲೋರಿಂಗ್ ಅಲ್ಲೂ ಕೂಡ ಅಷ್ಟೇ ನಾವೇನು ಕೆಳಗಡೆ ಗ್ರಾನೈಟ್ ನೋಡಿದ್ವಿ ಅದೇ ಇದೆ. ಅದೇ ಸೇಮ್ ಗ್ರಾನೈಟ್ ಎಲ್ಲ ಕಡೆ ಕಂಟಿನ್ಯೂ ಆಗುತ್ತೆ. ಇಲ್ಲಿ ನೀವು ಫ್ಲೋರ್ ಟು ಸೀಲಿಂಗ್ ಒಂದು ದೊಡ್ಡದಾದಂತಹ ಟಿವಿ ಯೂನಿಟ್ ಅನ್ನ ನೋಡಬಹುದು. ಅದು ಹಾಲ್ ನ ಬ್ಯೂಟಿಯನ್ನ ತುಂಬಾನೇ ಹೆಚ್ಚಿಸ್ತಾ ಇರೋದು ಈ ಟಿವಿ ಯೂನಿಟ್ ಅಂತ ಅನ್ಬಹುದು. ತುಂಬಾನೇ ಚೆನ್ನಾಗಿದೆ. ರೆಡಿ ಟು ಮೂವ್ ಇನ್ ಅಂತ ಅನ್ಬಹುದು. ನೀವು ನಾಳೆ ಇನ್ವೆಸ್ಟ್ ಮಾಡಿದ್ರೆ ನಾಡ್ದು ರಿಜಿಸ್ಟರ್ ಮಾಡ್ಕೊಳ್ಬಹುದು. ಅಷ್ಟು ಸೂಪರ್ ಆಗಿರುವಂತಹ ಪ್ರಾಪರ್ಟಿ ಒಳ್ಳೆ ಲೊಕ್ಯಾಲಿಟಿಯಲ್ಲಿ ಕೂಡ ಇದೆ. ಈ ವಾಲ್ ಏನು ಡಿವೈಡರ್ ಏನಿದೆ ಇದರ ಕೆಳಗಡೆಯೂ ನಿಮಗೆ ಸ್ಟೋರೇಜ್ ಸಿಗ್ತಾ ಇದೆ. ಮುಂದೆ ಬಂದ್ರೆ ನಿಮಗೆ ಕಿಚನ್ ನಲ್ಲಿ ನೋಡಬಹುದು ಕೆಳಗಡೆ ಕಂಪ್ಲೀಟ್ ಆಗಿ ಸ್ಟೋರೇಜ್ ಸಿಗ್ತಾ ಇದೆ. ಹೌದು, ಕಂಪ್ಲೀಟ್ ಆಗಿ ಸ್ಟೋರೇಜ್ ಯೂನಿಟ್ಗಳು ಬರ್ತಾ ಇದೆ. ಮೇಲ್ಗಡೆ ನಿಮಗೆ ಗ್ರಾನೈಟ್ 40 mm ಥಿಕ್ನೆಸ್ ನ ಗ್ರಾನೈಟ್ ನ ಹಾಕಿದ್ದಾರೆ. ಮತ್ತೆ ಗ್ರಾನೈಟ್ ನ ಸಿಂಕ್ ಅನ್ನೇ ಕೊಟ್ಟಿದ್ದಾರೆ. ಹೌದು, ಕಲ್ಲಿನ ಸಿಂಕೆ ಬರ್ತಾ ಇದೆ. ಇಲ್ಲಿ ಕಿಚನ್ ಕೌಂಟರ್ ಎಲ್ ಶೇಪ್ ಅಲ್ಲಿ ಬರ್ತಾ ಇದೆ. ಮತ್ತೆ ಲಾಫ್ಟ್ ಕಂಪ್ಲೀಟ್ ಆಗಿ C ಶೇಪ್ ಅಲ್ಲಿ ನಿಮಗೆ ಲಾಫ್ಟ್ ಸಿಗ್ತಾ ಇದೆ. ಇಲ್ಲಿ ಸಿಂಕ್ ನೋಡಬಹುದು. ಒಂದು ಯು ಬೆಂಡ್ ತರ ಬರುವಂತಹ ಒಂದು ಸಿಂಕ್ ಟ್ಯಾಪ್ ಅನ್ನ ಕೊಟ್ಟಿದ್ದಾರೆ. ಮೇಲ್ಗಡೆ ನಿಮಗೆ ವೆಂಟಿಲೇಷನ್ ಗೆ ಕೂಡ ಒಂದು ವಿಂಡೋ ಬರ್ತಾ ಇದೆ. ಕಿಚನ್ ಅಲ್ಲಿ ವೆಂಟಿಲೇಷನ್ ಬೇಕಾಗುತ್ತಲ್ವ, ಹಾಗಾಗಿ ಕಿಚನ್ ವೆಂಟಿಲೇಷನ್ ಗೆ ಒಂದು ವಿಂಡೋ ಬರ್ತಾ ಇದೆ. ಇನ್ನು ಕಿಚನ್ ಕೌಂಟರ್ ಪಕ್ಕದಲ್ಲಿ ಒಂದಿಷ್ಟು ಸ್ಪೇಸ್ ಸಿಗುತ್ತೆ. ಆ ಸ್ಪೇಸ್ ಅಲ್ಲಿ ನೀವು ಫ್ರಿಡ್ಜ್ ನ ಪ್ಲೇಸ್ ಮಾಡಬಹುದು. ಅಲ್ಲಿ ನಿಮಗೆ ಫ್ರಿಡ್ಜ್ ನ ಸ್ವಿಚ್ ಬೋರ್ಡ್ ಕೂಡ ಆಪ್ಷನ್ ಕೊಟ್ಟಿದ್ದಾರೆ ಫ್ರಿಡ್ಜ್ಗೆ ಅಂತ. ಇನ್ನು ಓನರ್ ನ ಮನೆಯ ಪೂಜಾ ಮಂದಿರದ ವಿಷಯಕ್ಕೆ ಬಂದ್ರೆ ಕಂಪ್ಲೀಟ್ ಆಗಿ ಇಂಟೀರಿಯರ್ ಅಲ್ಲೇ ಮಾಡಿರುವಂತಹ ದೇವ್ರ ಮನೆ ಇದು. ಇಲ್ಲೂ ಕೂಡ ಅಷ್ಟೇನೆ ವಾಲ್ಗೆ ವೈಟ್ ಕಲರ್ ಪ್ಯೂರ್ ಹೈ ಗ್ಲಾಸಿ ವೈಟ್ ಕಲರ್ ವಿಟ್ರಿಫೈಡ್ ಟೈಲ್ಸ್ ಜೊತೆ ಗೋಲ್ಡನ್ ಬೀಡಿಂಗ್ ಅನ್ನ ಕೊಟ್ಟಿದ್ದಾರೆ. ಹೌದು, ಗೋಲ್ಡನ್ ಬೀಡಿಂಗ್ ತುಂಬಾ ಎನ್ಹಾನ್ಸ್ ಮಾಡುತ್ತೆ ಬ್ಯೂಟಿಯನ್ನ. ಇಲ್ಲೂ ಕೂಡ ಗ್ಲಾಸ್ ನ ಡೋರೇ ಬರ್ತಾ ಇದೆ. ಇನ್ನು ಮೇಲೆ ಫಾಲ್ ಸೀಲಿಂಗ್ ಅನ್ನ ನೋಡಬಹುದು. ಹೌದು, ದೇವ್ರ ಮನೆ ಮೇಲೂ ಕೂಡ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಇನ್ನು ಹಾಲ್ ನಲ್ಲಿ ಕಂಪ್ಲೀಟ್ ಆಗಿ ವಾಲ್ ಪ್ಯಾನಲಿಂಗ್ ಮಾಡಿದ್ದಾರೆ. ಅಂದ್ರೆ ವಾಲ್ ಎರಡೂ ಸೈಡ್ ಅಲ್ಲೂ ಕೂಡ ವಾಲ್ ನ ಕವರ್ ಮಾಡಿಬಿಟ್ಟಿದ್ದಾರೆ. ಒಂದು ಕೈ ಅಡಿಗೆಷ್ಟು ದೂರದವರೆಗೆ ವಾಲ್ ನ ಕವರ್ ಮಾಡಿರೋದ್ರಿಂದ ವಾಲ್ ಗೋಡೆಗಳು ಕೊಳೆ ಆಗೋದಿಲ್ಲ. ನೀವು ಒಂದು ಕೋಲಿಂಗ್ ಹಾಕಿ ತುಂಬಾ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬಹುದು. ಇನ್ನು ನೆಕ್ಸ್ಟ್ ಟಿವಿ ಯೂನಿಟ್ ಪಕ್ಕದಲ್ಲಿ ಒಂದು ಹಿಡನ್ ಡೋರ್ ಇದೆ. ಆಯ್ತಾ, ಅದ್ರ ಜಸ್ಟ್ ನೀವು ಪ್ರೆಸ್ ಮಾಡಿದ್ರೆ ಸಾಕು ಓಪನ್ ಆಗುತ್ತೆ. ಸೊ ಪುಷ್ ಟು ಓಪನ್ ಅಂತ ಅನ್ಬೋದು. ಆ ರೀತಿಯ ಡೋರ್ ಒಳಗಡೆ ಹೋದ್ರೆ ನಿಮ್ಗೊಂದು ವ್ಯಾನಿಟಿ ಸಿಗ್ತಾ ಇದೆ. ಹೌದು, ಹ್ಯಾಂಡ್ ವಾಶ್ ಅಂತ ಏನಂತೀರಿ ಅದರ ಒಂದು ಸಿಂಕ್ ಮತ್ತು ಕೆಳಗಡೆ ಒಂದು ಸ್ಟೋರೇಜ್ ಯೂನಿಟ್ ಇರುವಂತದ್ದು ಸಿಗ್ತಾ ಇದೆ. ಅದ್ರ ಪಕ್ಕದಲ್ಲಿ ನಿಮಗೆ ಒಂದು ಕಾಮನ್ ವಾಶ್ರೂಮ್ ಸಿಗ್ತಾ ಇದೆ. ಹಾಲ್ ಇರೋದ್ರಿಂದ ಸೊ ಅದು ಹೈಡ್ ಆಗ್ತಾ ಇದೆ. ಇನ್ನು ವಾಶ್ರೂಮ್ ನಲ್ಲಿ ನಿಮಗೆ ಸುಮಾರು ಒಂದು
5x5 ಅಳತೆಯ ವಾಶ್ರೂಮ್ ಬರ್ತಾ ಇದೆ ಅಂತ ಅನ್ಬೋದು. ಅಲ್ಲಿ ನಿಮಗೆ ಒಂದು ಫ್ಲೋರ್ ಮೌಂಟೆಡ್ ಕಮೋಡ್ ಬರ್ತಾ ಇದೆ. ಇಲ್ಲಿ ಯೂಸ್ ಮಾಡಿರುವಂತಹ ಫಿಟ್ಟಿಂಗ್ಗಳು ಎಲ್ಲವೂ ಕೂಡ ಜಾಗ್ವಾರ್ ಕಂಪ್ನಿಯ ಫಿಟ್ಟಿಂಗ್ ಅನ್ನೇ ಯೂಸ್ ಮಾಡಿದ್ದಾರೆ. ಓನರ್ ಮನೆ ಬಂದು ಸೆಮಿ ಫರ್ನಿಶ್ಡ್ ಇದೆ. ಇಲ್ಲಿ ನೀವು ನೋಡ್ಬೋದು 2 ಬೆಡ್ರೂಮ್ ಬರ್ತಾ ಇದೆ. ಸೊ ಬೆಡ್ರೂಮ್ನ ಡೋರ್ನ ವಿಷಯಕ್ಕೆ ಬಂದರೆ ನಿಮಗೆ ಇಲ್ಲಿ ವೆನಿಯರ್ನ ಡೋರ್ಗಳು ಸಿಗ್ತಾ ಇದೆ. ಒಳಗಡೆ ನಿಮಗೆ ಬೆಡ್ರೂಮ್ ಬಂದು ಸುಮಾರು 12x10 ಅಳತೆಯ ಬೆಡ್ರೂಮ್ ಬರ್ತಾ ಇದೆ. ಇಲ್ಲಿ ನಿಮಗೆ ಲಾಫ್ಟ್ ಮತ್ತು ವಾರ್ಡ್ರೋಬ್ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ಒಂದು ಕಾಟ್ ಸಿಗ್ತಾ ಇದೆ. ಹೌದು, ಆಲ್ರೆಡಿ ಕಾಟ್ ಮಾಡಿದ್ದಿದೆ. ಇಲ್ಲಿ ಕಾಟ್ ಸಿಗ್ತಾ ಇದೆ ಮತ್ತು ಬಾತ್ರೂಮ್, ಅಟ್ಯಾಚ್ ಬಾತ್ರೂಮ್ ಬರ್ತಾ ಇದೆ. ಸೊ ಇಲ್ಲಿ ಬಾತ್ರೂಮ್ ಅನ್ನ ನೋಡಬಹುದು. ಬಾತ್ರೂಮ್ ಬಂದು ಇಲ್ಲಿ ಆಂಟಿಸ್ಕಿ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಸುಮಾರು ಒಂದು 4x6 ಅಳತೆಯ ಬಾತ್ರೂಮ್ ಬರ್ತಾ ಇದೆ. ಇಲ್ಲಿ ಫ್ಲೋರ್ ಮೌಂಟೆಡ್ ಕಮೋಡ್ ಅನ್ನ ಯೂಸ್ ಮಾಡಿದ್ದಾರೆ. ಸಿಂಗಲ್ ಪೀಸ್ ಕಮೋಡ್ ಅಂತ ಏನಂತೀವಿ, ಅದರ ಕಮೋಡ್ ಅನ್ನ ಯೂಸ್ ಮಾಡಿದ್ದಾರೆ. ಬೆಡ್ರೂಮ್ ನಲ್ಲಿ ಒಂದು ಕ್ರಾಸ್ ವೆಂಟಿಲೇಷನ್ ವಿಂಡೋ ಇದೆ, ಮತ್ತೆ ವಾರ್ಡ್ರೋಬ್ ಇದೆ, ಮತ್ತೆ ಪಕ್ಕದಲ್ಲಿ ಒಂದು ಸ್ಟಡಿ ಯೂನಿಟ್ ಕೂಡ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ಬೆಡ್ರೂಮ್ ಅಲ್ಲೂ ಕೂಡ ಅಷ್ಟೇ ನಿಮಗೆ ವಿನಿಯರ್ನ ಡೋರ್ ಸಿಗ್ತಾ ಇದೆ. ಇಲ್ಲಿ 10x10 ಅಳತೆಯ ರೂಮ್ ಬರ್ತಾ ಇದೆ. ಮಧ್ಯದಲ್ಲಿ ಇಲ್ಲೂ ಕೂಡ ಒಂದು ಕಾಟನ್ ಮಾಡಿದ್ದಾರೆ. ಇಲ್ಲಿ ದೊಡ್ಡದಾದಂತಹ ಲಾಫ್ಟ್ ಬರ್ತಾ ಇದೆ. ಕೆಳಗಡೆ ಕೂಡ ವಾರ್ಡ್ರೋಬ್ ಬರ್ತಾ ಇದೆ. ವಾರ್ಡ್ರೋಬ್ ಒಳಗಡೆ ನಿಮಗೆ ಡ್ರೆಸ್ಸಿಂಗ್ ಯೂನಿಟ್ ಕೂಡ ಬರ್ತಾ ಇದೆ, ನೋಡ್ಬೋದು ಇಲ್ಲಿ. ಇನ್ನು ಟೆರೆಸ್ ಅಲ್ಲಿ ಬಂದ್ರೆ ಪರ್ಗೋಲಾ ಮಾಡಿದ್ದಾರೆ. ಪರ್ಗೋಲಾನ ನೋಡ್ಬೋದು, ಅದು ಎಲಿವೇಶನ್ ಅಲ್ಲೂ ಕಾಣ್ತಾ ಇತ್ತು. ಇನ್ನು ಕೆಳಗಡೆ ಫ್ಲೋರಿಂಗ್ ನೋಡ್ಬೋದು, ಇಲ್ಲಿ ಬ್ಲೂ ಕಲರ್ ಕಾಣ್ತಾ ಇದೆ, ಅಂದ್ರೆ ವಾಟರ್ ಪ್ರೂಫಿಂಗ್ ಕೂಡ ಮಾಡಿದ್ದಾರೆ. ಮುಂದೆ ಬಟ್ಟೆ ತೊಳೆಯೋಕೆ ಅಂತ ಕುತ್ಕೊಂಡು ಬಟ್ಟೆ ತೊಳೆಯುವಂತ ವ್ಯವಸ್ಥೆ ಮಾಡಿದ್ದಾರೆ. ಮತ್ತೆ ಮೇಲ್ಗಡೆ ಹೋಗ್ಲಿಕ್ಕೆ ಒಂದು ಮೆಟಲ್ MS ನ ಲ್ಯಾಡರ್ ಗಳನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲೊಂದು ಆರ್ಕೆ ಬರ್ತಾ ಇದೆ, ಅಂದ್ರೆ ರೂಮ್ ಮತ್ತೆ ಕಿಚನ್ ಮಾತ್ರ ಬರ್ತಾ ಇದೆ. ಸೊ ಯಾರೋ ಬ್ಯಾಚುಲರ್ಸ್ ಇರ್ತಾರೆ ಅಂದ್ರೆ ಅವ್ರಿಗೆ ಬಾಡಿಗೆ ಕೊಡ್ಬೋದು, ಇಲ್ಲ ಯಾರು ಹಸ್ಬೆಂಡ್ ಅಂಡ್ ವೈಫ್ ಇರ್ತಾರೆ ಅಂದ್ರೂ ಕೂಡ ಆರಾಮಾಗಿ ಇರ್ಬೋದು. ಇಲ್ಲಿ ಒಂದು ಹಾಲ್ ಬರ್ತಾ ಇದೆ, ಒಂದು 10x10 ಅಳತೆ ಒಂದು ಹಾಲ್ ಬರ್ತಾ ಇದೆ, ಮತ್ತೆ ಒಂದು ಕಿಚನ್ ಬರ್ತಾ ಇದೆ. ಕಿಚನ್ ನಲ್ಲಿ ಕೆಳಗಡೆ ನಿಮಗೆ ಕಿಚನ್ ಕೌಂಟರ್ ಕೆಳಗಡೆ ನಿಮಗೆ ಸ್ಟೋರೇಜ್ ಯೂನಿಟ್ಗಳು ಬರ್ತಾ ಇದೆ, ಬಟ್ ಮೇಲ್ಗಡೆ ನಿಮಗೆ ಸಜ್ಜಾ ಬರ್ತಾ ಇದೆ. ಕಿಚನ್ ಅಲ್ಲಿ ಒಂದು ಕ್ರಾಸ್ ವೆಂಟಿಲೇಷನ್ಗೆ ಒಂದು ವಿಂಡೋ ಬರ್ತಾ ಇದೆ. ಇದೊಂದು ಆರ್ಕೆ ಆಗಿರೋದ್ರಿಂದ ಇಲ್ಲೊಂದು ಕಿಚನ್, ಒಂದು ಹಾಲ್ ಮತ್ತು ಒಂದು ಬಾತ್ರೂಮ್ ಮಾತ್ರ ಬರ್ತಾ ಇದೆ. 4x6 ಅಳತೆ ಒಂದು ಬಾತ್ರೂಮ್ ಬರ್ತಾ ಇದೆ. ಇನ್ನು ಇಲ್ಲಿ ಕ್ರಾಸ್ ವೆಂಟಿಲೇಷನ್ಗೆ ವಿಂಡೋಗಳನ್ನ ಕೂಡ ನೋಡ್ಬೋದು ನೀವು. ಇದು ಕೂಡ ಸಫಿಷಿಯಂಟ್ ಆಗಿದೆ. ಈ ಏರಿಯಾದಲ್ಲಿ ಒಂದು ಆರ್ಕೆಗೆ ಎಷ್ಟು ಬಾಡಿಗೆ ಬರ್ಬೋದು, ಒಂದು 4,000-5,000 ಅಂತೂ ಆರಾಮಾಗಿ ಬರುತ್ತೆ. ಸೊ ನೀವು ಕೆಳಗಡೆ 1 BHK ಇದನ್ನ ಹಾಕಿದ್ರೆ ಒಂದು 10,000-12,000 ರೂಪಾಯಿ ಬಾಡಿಗೆ ಬರುತ್ತೆ ಪ್ರತಿ ತಿಂಗಳ. ಮತ್ತೆ ನೀವಿರೋಕೆ ಮನೆ ಆಗುತ್ತೆ. ಇಲ್ಲ ನಿಮಗೆ 3 ಮನೆ ನೀವು ಬಾಡಿಗೆ ಕೊಡ್ತೀರಾ, ಇನ್ವೆಸ್ಟ್ ಮಾಡ್ತೀರಾ ಅಂದ್ರೆ ನಿಮಗೆ ಒಂದು 25,000 ರೂಪಾಯಿವರೆಗಂತೂ ಆರಾಮಾಗಿ ಬಾಡಿಗೆ ತಗೊಳ್ಬೋದು. ನೀವು 25-30,000 ರೂಪಾಯಿವರೆಗೂ ಈ ಕೂಡ ಆರಾಮಾಗಿ ಬಾಡಿಗೆ ತಗೊಳ್ಬೋದು ಈ ಏರಿಯಾದಲ್ಲಿ. ಸೊ ಇಟ್ ವಿಲ್ ಬಿ ಅ ಗುಡ್ ಇನ್ವೆಸ್ಟ್ಮೆಂಟ್ ಅಂತ ಅನ್ಬೋದು. ಯಾಕಂದರೆ ಏರಿಯಾ ತುಂಬ ಡೆವಲಪ್ಮೆಂಟ್ ಆಗ್ತಾ ಇರೋದ್ರಿಂದ ನಿಮಗೆ ಬೇಗ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನು ಟೆರೆಸ್ ಮೇಲೆ ಬಂದಾಗ ಲೊಕ್ಯಾಲಿಟಿಯನ್ನು ನೋಡ್ಬೋದು, ಅಕ್ಕಪಕ್ಕ ಎಷ್ಟು ಡೆವಲಪ್ಮೆಂಟ್ ಇದೆ ಅಂತ ನೋಡ್ಬೋದು. ಯಾವುದೇ ಔಟ್ಸ್ಕರ್ಟ್ಸ್ ಅಲ್ಲ. ಸೊ ಹತ್ತಿರ ನೋಡಿ ನಿಮಗೆ ಆಚಾರ್ಯ ಇಂಜಿನಿಯರಿಂಗ್ ಕಾಲೇಜ್ ಕಾಣ್ತಾ ಇದೆ, ಪ್ರೆಸ್ಟೀಜ್ ಯೂನಿವರ್ಸಿಟಿ ಅಪಾರ್ಟ್ಮೆಂಟ್ ಕಾಣ್ತಾ ಇದೆ. ಎಲ್ಲದೂ ಕೂಡ ಇಲ್ಲಿಂದ ಆರಾಮಾಗಿ ನಿಮ್ಗೆ ಕಾಣ್ತಾ ಇದೆ. ಸೊ ಲೊಕ್ಯಾಲಿಟಿ ಬಗ್ಗೆ ನಿಮ್ಗೆ ಎಕ್ಸ್ಟ್ರಾ ಹೇಳಬೇಕಾಗಿಲ್ಲ. ರೋಡ್ ಕೂಡ, ಗಾಡಿಗಳು ಓಡಾಡ್ತಿರೋ ರೋಡ್ ಕೂಡ ಇಲ್ಲೇ ಕಾಣುತ್ತೆ. ಸೊ ಇದೊಂದು ಒಳ್ಳೆಯ ಪ್ರಾಪರ್ಟಿ. ಇನ್ನು ಪ್ರಾಪರ್ಟಿಯ ಪ್ರೈಸ್ ಎಷ್ಟು ಅಂದರೆ 95 ಲಕ್ಷ ರೂಪಾಯಿಗಳಿಗೆ ನಿಮಗೆ ಈ ಪ್ರಾಪರ್ಟಿ ಸಿಗ್ತಾ ಇದೆ. ಇದು ಸ್ಲೈಟ್ಲಿ ನೆಗೋಷಿಯಬಲ್ ಆಗಿರುತ್ತೆ. ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಈ ಮನೆಯ ಬಗ್ಗೆ ವಿಚಾರಿಸಬಹುದು. ಓನರ್ನ ನಂಬರ್ನ ಕೊಟ್ಟಿರ್ತೀನಿ. ಸೊ ಒಂದು ಒಳ್ಳೆಯ ಮನೆ ಇದು. ಸೊ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.